शलाकया चक्षुर्मिलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಈ ಪ್ರಪಂಚದ ಸೃಷ್ಟಿಕರ್ತನಾಗಿರತಕ್ಕಂತಹ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ. ನಮಸ್ತೆ ನಮಸ್ತೆ. ಆಗಸ್ಟ್ 2ನೇ ತಾರೀಕು ಅಂದರೆ ನಮಗೆ ಇಂಡಿಪೆಂಡೆನ್ಸ್ ಡೇ ತುಂಬ ಹತ್ತಿರ ಬರುತ್ತೆ. ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅದೇ ಸ್ಫೂರ್ತಿ ಬರ್ತಾ ಇದೆ. ವೇದಿಕೆ ಮೇಲೆ ಎಲ್ಲ ಮಹನೀಯರು ಕೂತಿದ್ದಾರೆ. ಅವ್ರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ, ಅವರು ಹೆಚ್ಚಿನ ಸಮಯವನ್ನು ತಗೊಂಡು ಬಂದು ಎಲ್ಲ ಮಕ್ಕಳಿಗೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ನಾನು ಹಲವಾರು ದೇಶಗಳ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಇದನ್ನೇ ತುಂಬ ಫೋಕಸ್ ಮಾಡ್ತೀನಿ. ಏನಪ್ಪ ಅಂದರೆ ಇಂಪೋರ್ಟ್ ದ ಟೆಕ್ನಾಲಜಿ, ಡೋಂಟ್ ಎಕ್ಸ್ಪೋರ್ಟ್ ದ ಕಲ್ಚರ್ ಅಂತ. ನಾವು ಹೊರಗಡೆ ದೇಶಗಳಿಂದ ಎಲ್ಲ ವಿಜ್ಞಾನವನ್ನು ತಗೋಬೇಕು, ಬಟ್ ನಮ್ಮ ಸಂಸ್ಕೃತಿಯನ್ನು ಇಲ್ಲಿಂದ ಅಲ್ಲಿಗೆ ಕೊಡಬೇಕು, ನಾವು ಕಳ್ಕೋಬಾರದು ಅಂತ. ನಿನ್ನೆ ಒಂದು ದೇವಸ್ಥಾನದಲ್ಲಿದ್ದೆ. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ? ಪೂಜೆ ಮಾಡಿ ಸ್ವಲ್ಪ ಹೊತ್ತು ಶಾಂತಿಯಿಂದ ಕುತ್ಕೊಂಡು ದೇವರ ಬಗ್ಗೆ ಚಿಂತನೆ ಮಾಡೋದು. ಆ ಹುಡುಗ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬಂದು ಮೊಬೈಲ್ನ ಓಪನ್ ಮಾಡಿ ಮೂವಿನ ನೋಡ್ತಾ ಇದ್ದೆ. ಆ ಮೂವಿನ ನೋಡ್ತಾ ಇದ್ದ. ಏನಂದ್ರೆ ಇಂಗ್ಲಿಷ್ ಮೂವಿನ. ಅದೆಲ್ಲ ವಾರ್, ಆಲ್ ರಿಲೇಟೆಡ್ ಟು ದ ವಾರ್. ಆ ಹುಡುಗನ ನೋಡಿದ ತಕ್ಷಣ ನನಗೆ ಅಯ್ಯೋ ಅನ್ನಿಸ್ತು. ಯಾಕೆಂದರೆ ನಾವು ಯಾವ ರೀತಿ ಬೆಳಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವೇನು ಮಾಡ್ತೀವಿ ಅನ್ನೋದು ಅದ್ರ ಮೇಲೆ ಆಧಾರವಾಗುತ್ತೆ. ಈಗ ಮಾವಿನ ಹಣ್ಣು ಸೀಸನ್ ಮುಗೀತಲ್ಲ, ಈಗ ಸ್ವಲ್ಪ ಇದೆಯಾ ಸ್ವಲ್ಪ. ಸೊ ಎಲ್ಲರೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ನ ತಗೋತೇವೆ. ಏನೋ ಬೆನಿಶಾ ಅಂತೀವಿ, ಏನೋ ಇನ್ನೊಂದು ಯಾವುದೋ ಬಾದಾಮಿ ಅಂತೀವಿ, ಮಲ್ಲಿಕಾ ಅಂತೀವಿ, ಈಗ ಲಾಸ್ಟ್ ಇರೋದು ಏನೋ ನೀಲಮ್ ಅಂತೀವಿ, ಕಾಲಪಾಡ್ ಅಂತೀವಿ. ಆದರೆ ಎಲ್ಲರೂ ಹಣ್ಣಿನ ತಿಂದ ಮೇಲೆ ರುಚಿ ಚೆನ್ನಾಗಿದೆ ಅಂತ ಕಾಮೆಂಟ್ ಕೊಡ್ತೇವೆ. ಬಟ್ ಯಾರನ್ನು ಹಣ್ಣು ಕೊಟ್ಟಿರ್ತಕ್ಕಂಥ ಮರಕ್ಕೆ ಯಾರೂ ನೋಡೋದಿಲ್ಲ, ಧನ್ಯವಾದ ಹೇಳೋದೇ ಇಲ್ಲ. ಸೊ ಹಾಗೆ ಇವತ್ತು ನಿಮ್ಮ ಜೀವನದಲ್ಲಿ ಏನಾದರೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಹೆಮ್ಮೆ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅದು ನಿಮ್ಮದಲ್ಲ, ಅದು ನಿಮಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ, ಅದು ಯಾರು ನಿಮ್ಮ ತಂದೆ ತಾಯಿ ಅವರಿಗೆ ಹೋಗುತ್ತೆ. ಇಫ್ ಯು ಫರ್ಗೆಟ್ ದ ರೂಟ್ಸ್ ಯು ವಿಲ್ ಫಾಲ್ ಆನ್ ದ ಗ್ರೌಂಡ್ ಸೂನರ್. ನಾವು ಎಷ್ಟು ನಮ್ಮ ತಡಪಾಯವನ್ನು ಮರಿತೀವಿ ಅಷ್ಟು ಬೇಗನೆ ಬೀಳ್ತೇವೆ ಅಂತ. ಅದಕ್ಕೆ ಆಧ್ಯಾತ್ಮಿಕತೆಯಲ್ಲಿ 2 ಜ್ಞಾನ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಒಂದು ಪರಜ್ಞಾನ, ಇನ್ನೊಂದು ಅಪರಜ್ಞಾನ. ಈಗ ನಮಗೆಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಹೊರಗಡೆ ಇದು ಚೆನ್ನಾಗಿ ಕೊಡುತ್ತೆ ಇನ್ಫಾರ್ಮೇಷನ್ ಅಲ್ವಾ. ಈಗ ನೋಡಿ, ನೀವು GPS ಹಾಕ್ಕೊಂಡ್ರೆ ಬೆಂಗಳೂರಿಂದ ಇಲ್ಲಿಗೆ ಬಂದುಬಿಟ್ಟೆ, ಟೆಕ್ನಾಲಜಿ ಅದು. ಆದರೆ ನಮ್ಮ ಒಳಗಡೆ ಇದೆಯಲ್ಲ, ನಾವೆಲ್ಲಿ ಹೋಗಬೇಕು ಅಂತ ನಮ್ಗೆ ಇದ್ರ ತನಕ ಗೊತ್ತಿಲ್ಲ ಅಲ್ವಾ. ಯು ಕ್ಯಾನ್ ಸಿಟ್ ಇನ್ ದ ರೂಮ್ ಆ್ಯಂಡ್ ವಾಚ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ, ಬಟ್ ವಿ ಡು ನಾಟ್ ನೋ ವಾಟ್ಸ್ ಹ್ಯಾಪ್ನಿಂಗ್ ವಿತ್ ಇನ್ ಅವರ್ ಸೆಲ್ಫ್. ನಮ್ಮ ಒಳಗಡೆ ಏನಾಗ್ತಿದೆ ಅಂತ ಇದ್ರ ತನಕ ನಮಗೆ ಗೊತ್ತಿಲ್ಲ. ಆದರೆ ಇನ್ನು ಮಾರ್ಸ್ಗೆ ಹೋದ್ವಿ, ಚಂದ್ರನ ಗಗನಕ್ಕೆ ಹೋದ್ವಿ, ಎಲ್ಲ ಆಗೋಯ್ತು. ಸೊ ಆಧ್ಯಾತ್ಮಿಕತೆ ತುಂಬ 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 ಇಂಪಾರ್ಟೆಂಟು ಈಗಿನ ವೇಗದ ಒಂದು ಜೀವನಕ್ಕೆ. ಇಫ್ ಯು ವಾಂಟ್ ಟು ಬಿ ಎ ಬೆಟರ್ ರನ್ನರ್, ಯು ಶುಡ್ ಬಿ ಎ ಬೆಟರ್ ಇನ್ನರ್ ರನ್ನರ್ ಆ್ಯಸ್ ವೆಲ್. ಒಳಗಿನ ಆ ಒಂದು ಶಕ್ತಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಸೊ ಈಗ ಯಾರು ಒಳಗಿನದು ಮರೆತು ಬಿಟ್ಟು ಹೊರಗಡೆ ಮಾತ್ರ ಓಡ್ತಾ ಇರ್ತಾರಲ್ಲ, ಅವ್ರಿಗೆ ಮಾಯೆ ಆಗುತ್ತೆ. ಮಾಯೆ ಅಂದ್ರೆ ಏನು? ವಿಲ್ ಬಿ ಓನ್ಲಿ ಬಿಹೈಂಡ್ ದ ಕ್ಲಾಪ್ಸ್, ಅಪ್ಲಾಟ್ಸ್, ನೇಮ್, ಫೇಮ್. ದಟ್ ವಿಲ್ ಡಿಸಪಿಯರ್ ಒನ್ ಫೈನ್ ಡೇ. ನಾವು ಚಪ್ಪಾಳೆ ಹಿಂದೆ ಹೋಗ್ತೀವಲ್ಲ, 4 ಜನ ಮೆಚ್ಕೊಂಡಿದ್ದ ತಕ್ಷಣ ಖುಷಿ ಆಗ್ಬಿಡುತ್ತೆ.
ಅದು 4 ದಿವಸನಂತೆ. ಯಾಕೆಂದರೆ ಚಪ್ಪಾಳೆ ಹೊಡೆಯೋರು ಪೂರ್ತಿ ಅಲ್ಲಿ ಇರೋದಿಲ್ಲ, ಜೀವನ ಎಲ್ಲ ಇರ್ತಾರ. ಈ ಸಭೆ ಆಗೋವರೆಗೂ ಚಪ್ಪಾಳೆ ಹೊಡಿತಾರೆ, ಆದಮೇಲೆ ಸಭೆ ಖಾಲಿ, ಪೆಂಡಾಲ್ ಖಾಲಿ. ಅದನ್ನು ಆಧ್ಯಾತ್ಮಿಕತೆ ಹೇಳ್ಕೊಡತ್ತೆ. ಏನಪ್ಪ ಅಂದರೆ ಹೇಗೆ ಜೀವನವನ್ನು ಮಾಡಬೇಕು ಅಂದರೆ ಹೊರಗಡೆ ಇರತಕ್ಕಂಥದ್ದಕ್ಕೆ ಅಂಟಿಕೊಳ್ಳದೇ ಇರಬೇಕು. ಸೊ ನಾನೀಗ ಎಲ್ಲ ಓದ್ತಾ ಇದ್ದೆ, ಎಲ್ಲ ಬಾಟ್ಲ್ ಮೇಲೆ ಇಂಡಿಪೆಂಡೆನ್ಸ್ ಕಣ್ಕಣಿಮೆ ಭಾರತ್ ಹೈ ಅಂತ ಇತ್ತು. ತುಂಬ ಖುಷಿ ಆಯಿತು ಅದು ನೋಡಿದ ತಕ್ಷಣ. ಏಕೆಂದರೆ ವಿ ಆಲ್ ಟೇಕ್ ದ ಫ್ರೀಡಮ್ ಆ್ಯಸ್ ವೆರಿ ಈಸಿಲಿ. ಇವತ್ತು ನಾವು ಇಷ್ಟು ವರ್ಷಗಳ ಕಾಲ ಆದಮೇಲೆ ಆ ಸ್ವತಂತ್ರದ ಒಂದು ಅನುಭೂತಿನ ಅನುಭವಿಸೋದಕ್ಕೆ ಆ ಪೂರ್ವಿಕರು ಕೊಟ್ಟಿರ್ತಕ್ಕಂತಹ ಒಂದು ದೇಹ ತ್ಯಾಗ, ಸಮಯ ತ್ಯಾಗ ಮತ್ತು ಅವ್ರ ಜೀವನ ತ್ಯಾಗವನ್ನು ಯಾರೂ ನೆನಪಿಡುವುದಿಲ್ಲ. ಸೊ ಅವರನ್ನು ನೆನೆಸಬೇಕು. ದಟ್ ಈಸ್ ದ ಟ್ರೂ ಇನ್ಸ್ಪಿರೇಷನ್. ಆಲ್ವೇಸ್ 2 things I carry. One is, if you want the freedom, you should be responsible. ನಿಮಗೆ ತುಂಬ ಹೆಚ್ಚಿಗೆ ಬೆಳಿಬೇಕು ಜೀವನದಲ್ಲಿ, ಸ್ವಾತಂತ್ರ್ಯದಲ್ಲಿ ಅಂದರೆ ಅದಕ್ಕೆ ಜವಾಬ್ದಾರಿ ಜೊತೆಯಲ್ಲಿ ಇರಬೇಕು ಅಂತ. ಸೊ ಈ ಒಂದು ಕಾರ್ಯಕ್ರಮ ಇವತ್ತು ಬೈಸಿಕಲ್ ವಿತರಣೆ ಯಾಕೆ ಅಂತ, ಲಾಸ್ಟ್ ಟೈಮ್ ಕೆಲವು ಹೆಣ್ಮಕ್ಳು ಬಂದು ಕಣ್ಣಲ್ಲಿ ಆಲ್ಮೋಸ್ಟ್ ನೀರಲ್ಲಿದ್ದರು. ಐ ಥಿಂಕ್ ಐ ಕ್ಯಾನ್ ರಿಲೇಟ್ ಸಮ್ ಆಫ್ ದೋಸ್ ಚಿಲ್ಡ್ರನ್. ಅವ್ರು ಬಂದು, ನಮಗೆ ಯಾಕೆ ಕೊಟ್ಟಿಲ್ಲ ಗುರುಜಿ, ನಾವು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ನಡೀತೀವಿ, ನೀವು 9-10 ಕಿಲೋಮೀಟ್ರ್ ನಡೆಯೋ ಮಕ್ಳಿಗೆ ಮಾತ್ರ ಕೊಟ್ಟಿದ್ದೀರಾ. ನನಗೆ ಒಂದು ಸಾರಿ ಮನಸ್ಸಲ್ಲಿ ತುಂಬ ಬೇಜಾರಾಯಿತು. ಏನಪ್ಪ, ಇಷ್ಟೊಂದು ಒಳ್ಳೆ ಒಂದು ಸ್ಕೋರ್ ತೆಗೆದಿರ್ತಕ್ಕಂಥ ಶಾಲೆ ಇದು ಈ ವರ್ಷದಲ್ಲಿ, ಅಂಥ ಮಕ್ಕಳಿಗೆ ನಾವು ಅಟ್ಲೀಸ್ಟ್ ನಾವು ಹೆಲ್ಪ್ ಮಾಡಿಲ್ಲ ಅಂದರೆ ಹೇಗಾಗುತ್ತೆ ಅಂತ. ಸೊ ಅದಕ್ಕೆ ಈಗ ನಿಮಗೇನು ಹೆಲ್ಪ್ ಸಿಕ್ಕಿದೆ ಅದನ್ನು ತಗೊಂಡು ಉಪಯೋಗಿಸ್ಕೊಂಡು ನೀವು ದೊಡ್ಡವರಾದ ಮೇಲೆ ಇನ್ನೊಂದು 10 ಮಕ್ಕಳಿಗೆ ಸಹಾಯ ಮಾಡಬೇಕು. ನಮ್ಮ ಅಜ್ಜ ಅಜ್ಜಿಂದ್ರೆಲ್ಲನೂ ಹೋಗ್ತಾ ಇದೆ ಏನರಲ್ಲಿ ನಡ್ಕೊಂಡು ಹೋಗ್ತಿದ್ರು, ಇಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿದ್ದರೆ ಬುಲಕ್ ಕಾರ್ಡ್ ಎತ್ತಿನ ಗಾಡೀಲಿ ಹೋಗ್ತಾ ಇದ್ರು. ನಡೆಯೋದಕ್ಕಿಂತ ಎತ್ತಿನ ಗಾಡೀಲಿ ಹೋದ್ರೆ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ. ಆಮೇಲೆ ಮೊಪೆಡ್ ಬಂತು, ಯಾಕೆ ಇನ್ನೂ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ. ಈಗ ಕಾರ್ ಬಂದಿದೆ, ಏನಕ್ಕೆ? ಹೆಚ್ಚಿನ ಸಮಯ ಉಳಿಸೋದಕ್ಕೆ. ಏರೋಪ್ಲೇನು ಬಂತು, ಇನ್ನೂ ಹೆಚ್ಚಿನ ಸಮಯ ಉಳಿಸೋದಕ್ಕೆ. ಸೊ ಎಲ್ಲರ ಹತ್ರ ತುಂಬ ಸಮಯ ಇದೆ ಅಲ್ವಾ? ಇಷ್ಟೊಂದು ಉಳಿಸಿದೀವಲ್ಲ, ಇದೆಯಾ? ಇಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಸಮಯ ಇಲ್ಲ ಅಂದರೆ 3 ಗಂಟೆ ಮೂವಿ ನೋಡೋ ಪೇಷನ್ಸ್ ಹುಟ್ಟೋಗಿದೆ, 3 ಸೆಕೆಂಡ್ ನೋಡೋ ರೀಲ್ ಬಂದಿದೆ ಅಲ್ವಾ? ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ಅಂದರೆ 3 ಗಂಟೆ ಮೂವಿ ನೋಡಿದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ, 3 ಸೆಕೆಂಡಲ್ಲೇ ಹೇಳ್ತಾರೆ ಇದು ಚೆನ್ನಾಗಿದೆ ಇಲ್ಲ ಅಂತ. ಬಿಕಾಸ್ ಯು ಆರ್ ಹರಿ, ಯು ಆರ್ ಸ್ಕ್ರಾಲಿಂಗ್ ಡೌನ್. ಸೊ ಆ ಪೇಷನ್ಸ್ನ ಡೆವಲಪ್ ಮಾಡ್ಕೋಬೇಕು ಅಂದರೆ ಈ ಥರ ಸೇವಾ ಕಾರ್ಯಕ್ರಮಗಳು ತುಂಬ ಇಂಪಾರ್ಟೆಂಟು. ಇವತ್ತಿನ ಸೇವಾ ಕಾರ್ಯಕ್ರಮಕ್ಕೆ ಸುಮಾರು ಜನ ದಾನಿಗಳಿದ್ದಾರೆ. ಅವ್ರು ಯಾರು ಇವತ್ತು ಕಾಣ್ತಾ ಇಲ್ಲ ನಮ್ಮ ಮುಂದೆ. ಅವ್ರ ಹಿಂದೆ ಇದ್ದು, ಗುರುಜಿ ನೀವೇನು ಮಾಡ್ತೀರೋ ನಮಗೆ ಭರವಸೆ ಇದೆ, ನೀವು ಮುಂದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಮ್ಮ 20 ವರ್ಷಗಳಿಂದ ನನಗೆ ಪರಿಚಯ ಕೈಲಾಶ್ ಮುತ್ತ ಅವರು ದುಬೈಯಲ್ಲಿ. ಸೊ ಅವರು ಆಕಸ್ಮಿಕವಾಗಿ ಬೆಂಗಳೂರು ಬಂದರು. ಅವರು ಜೈನ್ ಸೇವಾ ಮಿಷನ್ ಅಂತ 100 ಕೋಟಿಗಳ ಒಂದು ದಾನ ಮಾಡುವಂತಹ ಒಂದು ಸಂಸ್ಥೆ ಅದು ದುಬೈಯಲ್ಲಿ. 1-2 ಅಲ್ಲ, 100 ಕೋಟಿ. ಅಲ್ಲಿ ಅವರು ತಬ್ರೀದ್ ಅನ್ನೋ ಒಂದು ದೊಡ್ಡ ಒಂದು ಪವರ್ ಸಪ್ಲೈ, ಅಂದರೆ ಡೈರೆಕ್ಟರ್ ಅವರು. ಅವ್ರು ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿರ್ತಾರೆ. ಅವ್ರನ್ನ ಮೀಟ್ ಮಾಡಲಿಕ್ಕೆ ದುಬೈಯಲ್ಲಿ 2-3 ದಿವಸ ವೆಯ್ಟ್ ಮಾಡ್ತಾರೆ ಜನ. ಯಾಕೆಂದರೆ ಅವರು ಹಿ ಈಸ್ ಒನ್ ಆಫ್ ದ ಡೈರೆಕ್ಟರ್ ಆಫ್ ಎ ಚಿಲ್ಲಿಂಗ್ ಸೆಂಟರ್ ಕಾಲ್ಡ್ ಎಂಪವರ್ ಅಂತ. ಸೊ ಅಂತಹವ್ರು ಇವತ್ತು ನಾನು ನನ್ನೇ ಅವ್ರಿಗೆ ಕರೆದೆ, ಬನ್ನಿ ಅಂದರೆ ತುಂಬ ಪ್ರೀತಿಯಿಂದ ಬಂದರು ಇವತ್ತಿನ ಕಾರ್ಯಕ್ರಮಕ್ಕೆ. ಅವ್ರಿಗೆ ಕನ್ನಡ ಬರೋದಿಲ್ಲ, ಆದರೆ ಹೃದಯದಲ್ಲಿ ಯಾವಾಗಲೂ ಸ್ಪಂದಿಸ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ HM ಅವರು, ಸ್ಕೂಲಿನ ಟೀಚರ್ಸು, ಸ್ಟಾಫ್ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ. ನಾನು ಒಂದು ಗಮನಿಸ್ತಾ ಇದ್ದೆ, ಅವರು ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಲ್ಲರೂ ನಾರ್ಮಲ್ ಚಪ್ಪಾಳೆ ಹೊಡಿತಾ ಇದ್ರಿ. ಬಟ್ ಊಟ ಕೊಟ್ಟರು ಕೃಷ್ಣಮೂರ್ತಿ ಅವ್ರು ಮಾತ್ರ ನಗನಗದ ಚಪ್ಪಾಳೆ ಹೊಡಿತಾ ಇದ್ರು. ಈ ಮಕ್ಕಳೆಲ್ಲ ನೋಡಿದೆ ತುಂಬ ಜೋರಾಗಿ. ಆವಾಗ ಅನ್ನಿಸ್ತು, ಊಟ ಕೊಡೋರು ಕೂಡ ಇಂಪಾರ್ಟೆಂಟ್ ಅಪ್ಪ, ಬರೀ ಜ್ಞಾನ ಕೊಡೋರು ಮಾತ್ರನೇ ಅಲ್ಲ ಅಂತ. ಸೊ ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ನೀವು ಬೆಳೀತಾ ಬೆಳೀತಾ ಏನು ಮಾಡಬೇಕು? ಇನ್ನಷ್ಟು ಸೇವೆ ಮಾಡಬೇಕು. ಇವತ್ತು ನಿಮಗೇನು ಸಿಕ್ಕಿದೆ, ಯಾರೋ ಸೇವೆ ಕೊಟ್ಟಿರೋದು. ಸೊ ನೀವೇನು ಮಾಡಬೇಕು? ಅದಕ್ಕೆ ನಿಂತ್ಕೋಬೇಕು ಅಂತ. ಅದೊಂದೇ ನನ್ನ ಒಂದು ಸಂಕಲ್ಪ, ನನ್ನ ಒಂದು ಆಸೆ. ನಮ್ಮ ಧ್ಯಾನಿಗಳೆಲ್ಲ ಬಂದಿದ್ದಾರೆ ಶ್ರೀನಿವಾಸಪುರದಿಂದ ಮತ್ತು ಚಿಂತಾಮಣಿಯಿಂದ, ಮುಳಬಾಗ್ಲಿಂದ. ಅವ್ರಿಗೆಲ್ರಿಗೂ ಧನ್ಯವಾದವನ್ನು ತಿಳಿಸ್ತಾ, ಡಾಕ್ಟರ್ ವಿವೇಕಾನಂದ ಇಸ್ ಹಿಯರ್, ಟು ಥ್ಯಾಂಕ್ ಹಿಮ್, ಆ್ಯಂಡ್ ಡಾಕ್ಟರ್ ರಾಜಶೇಖರ್ ಅವ್ರು ಕೂಡ ನಾನು ಥ್ಯಾಂಕ್ ಯು ಹೇಳ್ತಾ, ಒನ್ಸ್ ಅಗೇನ್ ಗಾಡ್ ಬ್ಲೆಸ್ ಯು ಆಲ್.
ಜೈ ಹಿಂದ್, ಜೈ ಭಾರತ್, ಜೈ ಭಾರತ್. ಮೊದಲನೇದಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಶ್ರೀ ರಾಜೇಶ್ ಗುರೂಜಿ ಅವರಿಗೆ, ಮುಳಬಾಗಿಲು ತಾಲೂಕಿನ ಗೌರವಾನ್ವಿತ ಶಾಸಕರಾದ ಶ್ರೀ ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ಮತ್ತು ಉಳಿದ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಮೊದಲನೇದಾಗಿ ಪೂಜ್ಯ ಗುರೂಜಿ ಅವರು ಇಲ್ಲಿ ನಮ್ಮ ಶಾಲೆಗೆ 2ನೇ ಸರಿ ಬರ್ತಾ ಇದ್ದಾರೆ. ಸೊ ಏನಂತ ಹೇಳಿದ್ರೆ ಮೈನ್ ಆಗಿ ಸೈಕಲ್ಸು ವಿತರಣಾ ಕಾರ್ಯಕ್ರಮಕ್ಕೆ ಅನೇಕ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಟ್ ಈ ಶಾಲೆಗೆ 2ನೇ ಸಲ ಬರ್ತಾ ಇರೋದಕ್ಕೆ ಗುರೂಜಿ ಅವರಿಗೆ ಈ ಸೇವೆ ಕಲ್ಪಿಸ್ಕೊಡ್ತಾ ಇರೋದಕ್ಕೆ ನಮ್ಮ ಮಕ್ಕಳಿಗೆ ಗುರೂಜಿ ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಮತ್ತೆ ನಮ್ಮ MLA ಸರ್ ಅವರು, ನಾನು ಸರ್ ಅವ್ರನ್ನ ಇನ್ವೈಟ್ ಮಾಡಕ್ಕೆ ಹೋಗಿದ್ದಾಗ ಸರ್ ಅವ್ರ ಕಾರ್ಯಕ್ರಮಗಳ ಬಗ್ಗೆ ನೋಡ್ತಾ ಇದ್ದೆ. ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಈ ಸಮಯವನ್ನು ಕೊಟ್ಟಿದ್ದಾರೆ. ನಾನು ಮೊದಲನೇ ಸರಿ ಎಲ್ಲೋ ಒಂದು ಕಡೆ ಕ್ಲಾಸ್ ಮಾಡ್ತಾ ಇದ್ದೆ ಒಂದು ವರ್ಷದಿಂದ. ಅವಾಗ ಸರ್ ಅವ್ರಿಗೆ ನಾನು ಮೀಟ್ ಮಾಡಿಬಿಟ್ಟು ಸರ್ ಈ ಥರ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅವಾಗ MLA ಸರ್ ಅವರು ತುಂಬ ಒಳ್ಳೆಯದು, ಕಾರ್ಯಕ್ರಮ ಮುಂದುವರಿಸಿ ಅಂತ ಹೇಳಿದ್ರು. ಅಷ್ಟೇ, 1 ನಿಮಿಷ ಮಾತಾಡಿರ್ಬೋದು. ಆಮೇಲೆ ಒಂದು ವರ್ಷ ಬಿಟ್ಕೊಂಡು ಲಾಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಕ್ಕೆ ಹೋದಾಗ ನೋಡಿದ ತಕ್ಷಣ ಹೇಳಿದ್ರು, ನಿಮ್ಮನ್ನು ಹಿಂದೆ ಒಂದ್ಸಲಿ ಮಾತಾಡ್ಸಿದ್ದೀನಿ ಅಂತ. ಅಂದರೆ ಸಾವಿರಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ರು. ಮತ್ತೆ 3ನೇ ಸರಿ ಹೋದ್ವಿ 3 days ಹಿಂದೆ. ಏನಕ್ಕಂದ್ರೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಸರ್ ಬರ್ತಾರೋ ಇಲ್ವೋ ಅಂತ. ಮೀಟಿಂಗಲ್ಲಿದ್ದರು. ನಮ್ಮನ್ನು ನೋಡಿದ ತಕ್ಷಣ 2ನೇ ತಾರೀಕು ಆಗಸ್ಟು ಸೈಕಲ್ ಕಾರ್ಯಕ್ರಮ ಯಲ್ಗೋಡ್ನಲ್ಲಿ ಬರ್ತೀವಿ ಅಂದರು. ಅಂದರೆ ಮಕ್ಕಳ ಭವಿಷ್ಯದ ಮೇಲೆ ಸರ್ ಅವ್ರಿಗೆ ಕಾಳಜಿನ ನಾವೆಲ್ಲರೂ ಪ್ರಶಂಸಿಸಬೇಕು. ನಂತರ ನಾನು ಈ ನಮ್ಮ ರಾಜ್ಯದಲ್ಲಿ ಆಂಧ್ರ ಅಥವಾ ತೆಲಂಗಾಣ, ಗುಜರಾತ್ ಈ ಕಡೆ ಬೇರೆ ಬೇರೆ ಕಡೆ ಕ್ಲಾಸಸ್ ಮಾಡಿದ್ದೀವಿ. ನಮ್ಮ ಕೋಲಾರದಲ್ಲಿ 2018ನೇ ಇಸ್ವಿಯಿಂದ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಸುಮಾರು ಕಾರ್ಯಕ್ರಮಕ್ಕೆ ಗುರೂಜಿ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಆದರೆ ಎಷ್ಟೋ ಕಾರ್ಯಕ್ರಮಗಳು ಗುರೂಜಿ ಅವರು ಎಷ್ಟೋ ಒಂದು ಸೇವೆ ಮಾಡಿದ್ದಾರೆ, ಅದನ್ನ ನಾವು ಫೋಟೋ ಕೂಡ ತೆಗೆದುಕೊಂತಾ ಇರಲಿಲ್ಲ. ಗುರೂಜಿ ಅವ್ರನ್ನ ಕರೆಸ್ತಾ ಇದೀವಿ, ಗುರೂಜಿ ಅವ್ರು ಬರ್ತಾ ಇದ್ರು, ಜಸ್ಟ್ ಬಂದ್ಬಿಟ್ಟು ಮಕ್ಕಳಿಗೆ ಏನೋ ಒಂದು ಬ್ಯಾಗ್ಸು, ಬಟ್ಟೆಗಳು, ಶೂಸು ಇವೆಲ್ಲ ಕೊಡೋರು, ಹೊರಟೋಗೋರು. ಗುರೂಜಿ ಅವ್ರು ಹೋದ್ಮೇಲೆ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಅದು ಪ್ರೋಗ್ರಾಮ್ ನಾನು ಯಾರನ್ನೂ ಕರೀತಾ ಇರಲಿಲ್ಲ, ಪಕ್ಕದವ್ರಿಗೆ ಗೊತ್ತಿರ್ತಾ ಇರಲಿಲ್ಲ. ಗುರೂಜಿ ಅವ್ರು ಬರ್ತಾ ಇದ್ರು, ಒಂದು ಜಮಖಾನೆ ಹಾಸ್ಬಿಟ್ಟು ಮಕ್ಳಿಗೊಂದು ಪ್ರೋಗ್ರಾಮ್ ಮಾಡಿಸಿ ಜಸ್ಟ್ ಒಂದು ಹಾಡು ಹೇಳ್ಸೋದು, ಗುರೂಜಿ ಅವ್ರಿಗೊಂದು ಬ್ಲೆಸ್ಸಿಂಗ್ ಕೊಡ್ತಾರೆ, ಮತ್ತೆ ಗುರೂಜಿ ಅವ್ರು ಹೊರಟೋಗ್ತಾ ಇದ್ರು. ನಾನು ಒಂದ್ಸರಿ ಯೋಚನೆ ಮಾಡಿದೆ, ಗುರೂಜಿ ಅವ್ರು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ರಲ್ವ, ಒಂದು ಫೋಟೋ ಕೂಡ ತಕ್ಕೊಂತಾ ಇಲ್ಲ ನಾನು ಅಂತ. ಕಡೆಗೆ ಊಟ ಕೂಡ ರೆಡಿ ಮಾಡ್ತಾ ಇರಲಿಲ್ಲ. ಸೊ ಮತ್ತೆ ಹೋದ್ಮೇಲೆ ಬೇಜಾರಾಗ್ತಾ ಇತ್ತು, ಅರೆ ಪಾಪ ಗುರೂಜಿ ಅವ್ರು ಅಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾರೆ, ಏನಪ್ಪ ನಾನು ಊಟ ಕೂಡ ಗುರೂಜಿಗೆ ರೆಡಿ ಮಾಡಿಲ್ಲ ಅಂತ. ಸೊ ಈ ಕಾರ್ಯಕ್ರಮ ನಾನು ನಿಜವಾಗ್ಲೂ ನಮ್ಮ ಮೋಹನ್ ಬಾಬು ಸರ್ ಅವರಿಗೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತೆ ಈ ಶಾಲೆಯ ಶಿಕ್ಷಕ ವೃಂದದವರಿಗೆ ನಾನು ತುಂಬ ಧನ್ಯವಾದ ತಿಳಿಸ್ಬೇಕು. ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಎಲ್ಲ ಗಣ್ಯರನ್ನ ಕರೆಸಿ ಎಲ್ಲ ಅದ್ಭುತವಾಗಿ ಅರೇಂಜ್ ಮಾಡಿರೋದಕ್ಕೆ ಈ ಶಾಲೆಯ ಶಿಕ್ಷಕ ವೃಂದದವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತೆ ನಮ್ಮ ಗುರೂಜಿ ಅವ್ರ ಬಗ್ಗೆ ನಾನು ಸ್ವಲ್ಪ ವಿಷಯಗಳನ್ನು ತಿಳಿಸ್ತೇನೆ. ಗುರೂಜಿ ಅವ್ರ ಬಗ್ಗೆ ಸುಮಾರು ಜನಕ್ಕೆ ಸ್ವಲ್ಪ ವಿಷಯ ಗೊತ್ತಿದೆ. ಗುರೂಜಿ ಅವರು 50 ದೇಶಗಳಲ್ಲಿ ನಮ್ಮ ಭಾರತೀಯ ಯೋಗ ಶಿಕ್ಷಣ ಪದ್ಧತಿಯನ್ನ ಹಂಚ್ತಾ ಇದ್ದಾರೆ. ಮೈನ್ ಆಗಿ ದುಬೈ, ಆಮೇಲೆ ಡೆನ್ಮಾರ್ಕ್ ಆಗಿರ್ಬೋದು, ಆಸ್ಟ್ರೇಲಿಯಾ, ಸುಮಾರು ದೇಶಗಳು ಬೇರೆ ಬೇರೆ ಕಡೆ ಇದನ್ನು ಹಂಚ್ತಾ ಇದ್ದಾರೆ. ನಾನು ಗುರೂಜಿ ಅವರು ನನ್ನ ಒಂದು 5 ಸಲ ಕರ್ಕೊಂಡು ಹೋಗಿದ್ದು ದುಬೈಗೆ. ವಿಚಿತ್ರ ಅಂದ್ರೆ ನಮ್ಮ ಗುರೂಜಿ ಅವರ ಪ್ರತಿ ಯೋಗ ಕ್ಲಾಸ್ಗೆ 2-3 ಪಾಕಿಸ್ತಾನದವ್ರು ಇರ್ತಾರೆ. ನಾನು ನೋಡಿದೆ, ಪಾಕಿಸ್ತಾನದವ್ರು ಏನಪ್ಪ ನಮ್ಮ ಇದಕ್ಕೆ ಕ್ಲಾಸ್ ಬರ್ತಾರೆ ಅಂತ. ಹೌದು, ನಾನು ಇಲ್ಲಿ ಏನಾದ್ರು ಭಜನೆ ಹೇಳ್ಕೊಡ್ಬೇಕಂದ್ರೆ ನನಗೆ ಮುಜುಗರ ಆಗುತ್ತೆ, ಅಲ್ಲಿ ಪಾಕಿಸ್ತಾನದವ್ರಿಗೂ ಕೂಡ ಭಜನೆ ಹೇಳ್ಕೊಡ್ತಾರೆ. ಸೊ ಆ ಥರ ಗುರೂಜಿ ಅವ್ರ ಕ್ಲಾಸ್ಗೆ ಕಂಪಲ್ಸರಿ ಇದ್ದೇ ಇರ್ತಾರೆ, 2-3 ಇದ್ದೇ ಇರ್ತಾರೆ. ಈ ಥರ ಸುಮಾರು ದೇಶಗಳಿಗೆ ಗುರೂಜಿ ಅವರು ಈ ಯೋಗ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಆರೋಗ್ಯ ಶಿಬಿರಗಳು ಮತ್ತು ಯೋಗ ಕಾರ್ಯಕ್ರಮ, ಈ ಥರ ಸೇವಾ ಕಾರ್ಯಕ್ರಮಗಳು ಅನೇಕ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಲೆಕ್ಕ ಇಲ್ಲದಷ್ಟು ಸೇವೆ ಮಾಡ್ತಾ ಇದ್ದಾರೆ. ಗುರುಕುಲಮ್ಸ್, ಒಂದು ಚಿತ್ರದುರ್ಗದಲ್ಲಿ ಒಂದು ಗುರುಕುಲಂ ಇದೆ, ಇನ್ನೊಂದು ಗುರುಕುಲಂ ಬಂದ್ಬಿಟ್ಟು ವಿಶಾಖಪಟ್ಟಣಂ ಇದೆ. ಸುಮಾರು 20 ವರ್ಷಗಳಿಂದ ಆ ಗುರುಕುಲಂ ಸ್ಟಾಪ್ ಆಗ್ದಿರಾ ಅದಕ್ಕೆ ಬಿಲ್ಡಿಂಗ್ಸ್ ಆಗಿರ್ಬೋದು, ಡಿಜಿಟಲ್ ಎಜುಕೇಶನ್ ಆಗಿರ್ಬೋದು, ಗುರೂಜಿ ಅವರು ಕೊಡ್ತಾ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಸುಮಾರು 27 ಜನ ಮಕ್ಕಳಿಗೆ ವರ್ಷ ಪೂರ್ತಿ ಅವ್ರಿಗೆಲ್ಲ ಖರ್ಚುಗಳು ಗುರೂಜಿ ಅವರು ಅದನ್ನ ನೋಡ್ಕೊತಾ ಇದ್ದಾರೆ. ಮತ್ತೆ ಉದ್ಯಮದಲ್ಲೂ ಅಷ್ಟೇ, ಬಿಸಿನೆಸ್ ಫೀಲ್ಡ್ ಅಲ್ಲಿ ಅನೇಕ ಕಂಪನಿಗಳಿಗೆ ಈ ಪ್ರೋಗ್ರಾಮ್ಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ರಾಜಕೀಯ ವ್ಯಕ್ತಿಗಳು ನೋಡಿದ್ರೆ ನಮ್ಗೆ MP ಅಂದ್ರೆ ಗೊತ್ತಲ್ಲ, ಲೋಕಸಭಾ ಸದಸ್ಯರು, ನೇಪಾಳದ ಪಾರ್ಲಿಮೆಂಟ್ ಅಲ್ಲಿ ಗುರೂಜಿ ಅವರು ಅಲ್ಲಿ MPಸ್ಗೆ ಕ್ಲಾಸ್ ಮಾಡಿದ್ದಾರೆ. ಮತ್ತೆ ಇದೇ ಮುಂದಿನ ವರ್ಷ 2026ನೇ ಇಸ್ವಿಯಲ್ಲಿ ಮಾರಿಷಸ್ ಅಂತ ಒಂದು ದೇಶ ಇದೆ,
ಆ ದೇಶದಲ್ಲಿರುವಂತಹ ಎಂಪಿಗಳಿಗೆ, ಲೋಕಸಭಾ ಸದಸ್ಯರಿಗೆ ಗುರೂಜಿ ಅವರ ಕಾರ್ಯಕ್ರಮ ಇದೆ. ಈ ತರ ಅನೇಕ ಕಾರ್ಯಕ್ರಮಗಳು ಗುರೂಜಿ ಅವರು ಪ್ರಪಂಚಾದ್ಯಂತ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಲಾಸ್ಟ್ 45 ದಿವಸ ತೆಗೆದುಕೊಂಡ್ರೆ 45ನೇ ದಿವಸ ಗುರೂಜಿ ಅವರು ಇಲ್ಲೇ ಇದ್ರು. ಇಲ್ಲಿ ಪ್ರೋಗ್ರಾಮ್ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ದುಬೈಗೆ ಹೊರಟ್ರು. ದುಬೈಗೆ ಹೋಗುವಾಗ ಒಂದು ಮಾತು ಹೇಳಿದ್ರು, ಏನಪ್ಪಾ ಮಕ್ಕಳೆಲ್ಲ ಸೈಕಲ್ಸ್ ಕೇಳ್ತಾ ಇದ್ದಾರೆ, ಸೊ ಈಗ ನೋಡೋಣ, ಅರೇಂಜ್ ಮಾಡೋಣ, ನೋಡೋಣ ಅಂತ ಹೇಳಿದ್ರು. ಗುರೂಜಿ ಅವ್ರಿಗಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮಗಳು. ಸೊ ಅಲ್ಲಿ 5 ದೇಶದ ಜನರಿಗೆ ಯೋಗ ಕಾರ್ಯಕ್ರಮ ಕೊಟ್ಟು ಅಲ್ಲಿ ಕೂಲಿ ಕಾರ್ಮಿಕರು ಕೂಡ ಇರ್ತಾರೆ. ದುಬೈಯಲ್ಲಿ ಕೂಡ ಎಲ್ಲರೂ ಸಾವುಕಾರ ಅಂತಲ್ಲ, ಅಲ್ಲಿ ಕೂಡ ಕೂಲಿ ಮಾಡಕ್ಕೆ ಸುಮಾರು ಜನ ಹೋಗಿ ಸಿಗಾಕೊಂಡು ಇರ್ತಾರೆ. ಅಂತ 120 ಫ್ಯಾಮಿಲಿಗಳಿಗೆ ಲಾಸ್ಟ್ 45 ದಿವಸದಲ್ಲಿ ಗುರೂಜಿ ಅವರು ಅವ್ರಿಗೆ ವರ್ಷ ಪೂರ್ತಿ ಬೇಕಾಗಿರುವಂತಹ ಆಹಾರ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಟ್ಟು ಕಡೆಗೆ ಈ ಸೈಕಲ್ಸ್ ಆ ಟೈಮಲ್ಲಿ ಆ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ಗುರೂಜಿ ಅವರು ಮತ್ತೆ ಗುರೂಜಿ ಅವರ ಪುತ್ರ ಸಾಯಿವೇದ್ ಇವರು ಆ ಬಿಸಿಲಲ್ಲಿ ಅಲ್ಲಿ ಮನೆ ಮನೆಗೂ ಗುರೂಜಿ ಅವ್ರಿಗೆ ಯಾರು ಪರಿಚಯ ಇರ್ತಾರೋ ಅಲ್ಲಿ ಮನೆ ಮನೆಗೂ ಹೋಗಿ, ಸರ್ ನಮ್ಮ ಯಲಗೋಡ್ನಹಳ್ಳಿಯಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದೀವಿ, 1 ಸೈಕಲ್ ಕೊಡಿ, ನಿಮ್ ಕಡೆಯಿಂದ 2 ಸೈಕಲ್ ಕೊಡಿ. ಈ ತರ ಬೇರೆ ಬೇರೆ ಕಡೆಯವರಿಗೆಲ್ರಿಗೂ ಹೇಳಿ ಇವತ್ತು ನಮ್ಗೆ ಇಲ್ಲಿ 30 ಸೈಕಲ್ಸ್ ಗುರೂಜಿ ಅವರು ಇಲ್ಲಿ ಬರೋ ತರ ಮಾಡಿದ್ದಾರೆ. ಅದಕ್ಕೆ ಗುರೂಜಿ ಅವರಿಗೆ ನಾನು ಗುರೂಜಿ ಅವರಿಗೆ ತುಂಬಾ ಎಲ್ಲರ ಪರವಾಗೂ ಧನ್ಯವಾದವನ್ನು ಹೇಳ್ತೇನೆ. ಮತ್ತೆ ನಮ್ಮ ಕಾರ್ಯಕ್ರಮಗಳು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಒಂದು ಬಂದು ಸಿದ್ಧ ಸಮಾಧಿ ಯೋಗ ಅಂತ. ಈ ಸಿದ್ಧ ಸಮಾಧಿ ಯೋಗ ಅಂತ ಹೇಳಿದ್ರೆ ಯಾವುದೇ ಒಂದು BP, ಶುಗರು, ಅಸ್ತಮಾ ಏನೇ ಇದ್ರೂ ಕೂಡ ಹಾಸ್ಪಿಟ್ಲಿಗೆ ಹೋಗ್ದಿರೇನೆ ಯಾವ ತರ ವಾಸಿ ಮಾಡ್ಕೋಬೇಕು ಅನ್ನೋದು. ಅದು ಯೋಗ ಕ್ಲಾಸ್ ಕೂಡ ಹೌದು, ಆರೋಗ್ಯ ಶಿಬಿರ ಕೂಡ ಹೌದು. ಆ ಕ್ಲಾಸ್ ಅನ್ನ ಕೋಟಿಗಟ್ಟಲೆ ಮಾಡಿದ್ದಾರೆ, ಲಕ್ಷ ಅಲ್ಲ ಕೋಟಿಗಟ್ಟಲೆ ಮಾಡಿದ್ದಾರೆ. ಇಡೀ ನಮ್ಮ ಬೇರೆ ಬೇರೆ ದೇಶಗಳು ನಮ್ಮ ದೇಶ ಕಂಪೇರ್ ಮಾಡಿದ್ರೆ ಕೋಟಿಗಟ್ಟಲೆ ಅದನ್ನ ಮಾಡಿದ್ದಾರೆ. ಬರೀ ಕೋಲಾರದಲ್ಲೇ ನಮಗೆ ಒಂದು 50,000 ಜನವರೆಗೂ ಸಿಗ್ತಾರೆ. ಪ್ರತಿ ಹಳ್ಳಿಗೆ ಹೋಗ್ಬಿಟ್ಟು ನೀವೆಲ್ಲಾದ್ರೂ SSY ಕಾರ್ಯಕ್ರಮ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಅದು ಮರ್ತೋಗಿದ್ರು ಸಹ ತರಕಾರಿ ಕಾರ್ಯಕ್ರಮ ಅಂದ್ರೆ ಗೊತ್ತು ಅಂತಾರೆ. ಸೊ ಎಲ್ಲರೂ ಕೂಡ ಈ ಕ್ಲಾಸ್ ಅನ್ನ ಮಾಡಿದ್ದಾರೆ. ನಾನು ನಮ್ಮ ಸೀನಿಯರ್ ಟೀಚರ್ಸ್ಗೆ ವಿಚಾರಿಸ್ತಾ ಇದ್ದೆ, ಇಲ್ಲಿ ಮುಂಚೆ ಇದ್ರು ಕ್ಲಾಸ್ ಮಾಡ್ತಾ ಇದ್ರು, ಅವ್ರಿಗೆ ವಿಚಾರಿಸಿದೆ, ಸರ್ ಏನ್ ಸರ್ ಈ ತರ ಯೋಗ ಕ್ಲಾಸ್ ಹಿಂದೆ ಮಾಡ್ತಾ ಇದ್ರಲ್ವಾ, ಮುಳಬಾಗಿಲು ಕಡೆ ಏನಾದ್ರು ಮಾಡಿದಿರಾ, ನಾನು ಅಲ್ಲೇ ಇದ್ದೀನಿ ಅಂತ ಹೇಳಿದೆ. ಸೊ ಅವರು ಹೇಳಿದ್ರು, ಹೌದು ಮುಳಬಾಗಿಲು ಕಡೆ ಮಾಡಿದೀವಿ, ಅಲ್ಲಿ ನಮ್ಗೊಬ್ರು ಸಪೋರ್ಟ್ ಇದ್ರು ಯಾವಾಗ್ಲೂ ಅಂತ ಹೇಳಿದ್ರು. ಯಾರು ಅಂತ ಹೇಳಿದ್ರೆ ಕಾಡೇನಹಳ್ಳಿ ನಾಗರಾಜ್ ಸರ್ ಅಂತ ಹೇಳಿದ್ರು. ಕಾಡೇನಹಳ್ಳಿ ನಾಗರಾಜ್ ಸರ್ ಅವರು ಪೂರ್ತಿಯಾಗಿ ಬೆಂಬಲಕ್ಕೆ ನಿಂತ್ಕೊಂಡು, ಎಷ್ಟು ಬೆಂಬಲಕ್ಕೆ ಅಂತ ಹೇಳಿದ್ರೆ ಅವರ ಅಮರ್ ಜ್ಯೋತಿ ಸ್ಕೂಲ್ ಕೊಠಡಿಯನ್ನೇ ಬಿಟ್ಕೊಟ್ಬಿಟ್ಟಿದಾರಂತೆ, ನೀವು ಯೋಗ ಮಾಡ್ಕೊಂಡು ಹೋಗಿ ಅಂತ. ಅಷ್ಟು ಅವರು ತುಂಬಾ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಅವಾಗ ತುಂಬಾ ಕ್ಲಾಸ್ಗಳಾಗಿದೆ. ಇದು RS ಸಿದ್ಧ ಸಮಾಧಿ ಯೋಗ ಅಂತ. ನಂತರ ಇನ್ನೊಂದು ಕಾರ್ಯಕ್ರಮ ನಾವು ಮಕ್ಕಳು ಕ್ಲಾಸ್ ಮಾಡ್ತಾ ಇರೋದು, ಅದು ಸೂಪರ್ ಮೆಮೊರಿ ಪ್ರೋಗ್ರಾಮ್ ಅಂತ. ಇಲ್ಲಿ 30 ದಿವಸದಲ್ಲೇ ಮಕ್ಕಳು ಪೂರ್ತಿಯಾಗಿ ಎಲ್ಲ ಸಬ್ಜೆಕ್ಟ್ಸ್ನು ಕಂಪ್ಲೀಟ್ ಮಾಡಿಬಿಟ್ಟು ನೆನಪಿಟ್ಕೊಂಡು ಹಾಗೆ ಹೇಳ್ತಾರೆ. ಸೊ ಈ ಲೆವೆಲ್ ವರೆಗೂ ಬರ್ತಾರೆ. ನಾವು ರೀಸೆಂಟ್ ಆಗಿ ಶಂಕರ ವಿದ್ಯಾಲಯದಲ್ಲಿ ಕೋಲಾರದಲ್ಲಿ ಮಾಡಿದ್ವಿ. ಬರೀ 21 ದಿವಸಕ್ಕೆ ಅವ್ರು ಇಡೀ ಸೈನ್ಸ್ ವಿಜ್ಞಾನ ಸಬ್ಜೆಕ್ಟ್ ಅನ್ನ ಯಾರ ಸಹಾಯ ಇಲ್ದಿರೋನು ಪೂರ್ತಿಯಾಗಿ ಅವರು ನೆನಪಿಟ್ಕೊಂಡು ಹೋದನ್ನ ಅವರು ಕಲ್ತ್ಕೊಂಡು ಅದನ್ನ ಪ್ರದರ್ಶಿಸಿದ್ರು ಕೂಡ. ನಾವು ಈ ಸೂಪರ್ ಮೆಮೊರಿ ಪ್ರೋಗ್ರಾಮ್ ಅನ್ನೋದನ್ನ ಬೇರೆ ಬೇರೆ ಕಡೆ ಕೊಡ್ತಾ ಇದೀವಿ. ಇದು ಹಿಂದೆ ಸುಮಾರು ಕಡೆ ಕೊಟ್ಟಿದ್ದೀವಿ ಕೂಡ. ಇದೆಷ್ಟು ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ ಆಗಿನ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ವಿಶ್ವೇಶ್ವರ ಕಾಗೇಡಿ ಹೆಗಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇದನ್ನ ನೋಡಿ ನಮ್ಮ ಸ್ಕೂಲ್ ಕೊಡಿ ಅಂತ ಅವ್ರು ಹೇಳಿದ್ರು. ಅದೇ ತರ ಟಿಪ್ಟೂರಲ್ಲಿ 700 ಜನಕ್ಕೆ ಕ್ಲಾಸ್ ಮಾಡಿಸಿದ್ರು. BC ನಾಗೇಶ್ವರ್ ಅವರು MLA ಸರ್ ಅವರು, ಅಲ್ಲಿ ಕೂಡ ಅವರು ಇಡೀ ತಾಲೂಕಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕ್ಲಾಸ್ ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈ ತರ ಸಪೋರ್ಟ್ ನಾನು ನಮ್ಮ ಗೌರವಾನ್ವಿತ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ನಾನು ಕೇಳ್ಕೊಂತೀನಿ, ನಮ್ಮ ಈ ಕ್ಲಾಸಸ್ಗೆ ತಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಗುರು. 23 ಸೈಕಲ್ಗಳನ್ನು ಕೊಟ್ಟರು. ಮತ್ತೆ ಮಕ್ಕಳು ಕೆಲವ್ರಿಗೆ ಮಾತ್ರ ಕೊಟ್ಟಿದ್ದೀರಾ, ನಮಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ 2ನೇ ಹಂತದಲ್ಲಿ ಮತ್ತೆ ಪ್ರಯತ್ನ ಮಾಡಿ ಇನ್ನೂ ಒಂದು 30 ಸೈಕಲ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದು, ಆಗ ನಮಗೂ ಸಹ ಒಂದು 10 ದಿನಗಳ ಕಾಲ ಆರೋಗ್ಯ ಶಿಬಿರವನ್ನು ಮಾಡಿ ಸಂಜೆ ಪ್ರಾಣಾಯಾಮ, ಧ್ಯಾನ ಮತ್ತು ಆಸನ ಇವುಗಳ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಬಹಳ ವಿವರವಾಗಿ ತಿಳಿಸಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 3000 ವರ್ಷಗಳ ಇತಿಹಾಸದಿಂದ ಈ ಯೋಗ, ಧ್ಯಾನ, ಪ್ರಾಣಾಯಾಮ ಅನ್ನುವಂಥದ್ದು ಈ ಬೇರೆ ಪಾಶ್ಚಾತ್ಯ ದೇಶಗಳು ಹುಟ್ಟುವುದಕ್ಕಿಂತ ಮೊದಲೇ ನಮ್ಮ ದೇಶದಲ್ಲಿ ವಿಜ್ಞಾನ ಆ ಮಟ್ಟಿಗೆ ಬೆಳೆದಿತ್ತು. ಎಲ್ಲಿ ಉಸಿರು ಯಾವ ಮುದ್ರೆಯಲ್ಲಿ ಇಟ್ಕೊಂಡು ಉಸಿರು ತಕೊಂಡ್ರೆ ಎಲ್ಲಿಗೆ ಉಸಿರು ಹೋಗುತ್ತೆ ಅನ್ನುವಂತಹ ಒಂದು ಜ್ಞಾನ ಬಹಳ ದೊಡ್ಡದು. ಅಂತಹ ಜ್ಞಾನವನ್ನ ಇಡೀ ವಿಶ್ವಕ್ಕೆಲ್ಲ ನೀಡ್ತಾ ಇರುವಂತಹ ನಮ್ಮ ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ಮತ್ತು ಋಷಿ ಸಾಧಕ್ ಸೇವಾ ಟ್ರಸ್ಟ್ ರವರ ಒಂದು ಸೇವೆ ನಿಜಕ್ಕೂ ಗಮನಾರ್ಹ ಮತ್ತು ಪ್ರಶಂಸನೀಯ. ಅಂತಹ ಒಂದು ಸೇವೆ ಮಾಡೋದ್ರ ಜೊತೆಗೆ ಯೋಗದ ಶಿಕ್ಷಣ ನೀಡೋದ್ರ ಜೊತೆಗೆ ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ ಅವರು ಮುಂದೆ ಬಂದು ಈ ದಿನ ನಮ್ಮ ಮಕ್ಕಳಿಗೆ ಸೈಕಲ್ ಕೊಡ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷದ ವಿಚಾರ. ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸೋಕ್ಕೆ ನಾವು ಪ್ರಯತ್ನವನ್ನು ಮಾಡಿದಾಗ
ಅವರ ಒಂದು ನಮ್ಮೆಲ್ಲರ ಒಂದು ಆಶೆಯಂತೆ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಸ್ತಗಳ ಮೂಲಕ ನಮ್ಮ ಮಕ್ಕಳಿಗೆ ಸೈಕಲನ್ನು ವಿತರಿಸಬೇಕು ಅನ್ನುವಂತಹ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸಿದಾಗ ನಮ್ಮ MLA ಸಾಹೇಬರು ಅವರಿಗೆ ಬಹಳ ಬಿಡುವಿಲ್ಲದ ಕೆಲಸದ ನಡುವೆಯೂ ಸಹ ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮುಳಬಾಗಿಲು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಸಮೃದ್ಧಿ ಎನ್ನುವಂತಹ ಹೆಸರಿನ ಹಾಗೆ ಮುಳಬಾಗಿಲು ತಾಲೂಕು ಸಹ ಸಮೃದ್ಧಿ ಆಗುವಂತಹ ಒಂದು ಸೂಚನೆಗಳನ್ನು ಅವರ ಆಡಳಿತಾವಧಿಯಲ್ಲಿ ನೀಡ್ತಾ ಇದ್ದಾರೆ. ಈಗಾಗಲೇ ಮುಳಬಾಗಿಲು ಪಟ್ಟಣ ಮತ್ತು ಗ್ರಾಮಗಳಿಗೆ ಅನೇಕ ರಸ್ತೆಗಳಾಗಬಹುದು, ಬೀದಿ ದೀಪಗಳನ್ನು ಅಳವಡಿಸೋದಾಗಬಹುದು, ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋದಾಗಬಹುದು, ಇವೆಲ್ಲದರ ಫಲಾನುಭವಿಗಳು ನಾವಾಗಿದ್ದೇವೆ. ಅವರ ಒಂದು ಆಡಳಿತದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಗತಿ ಸಮೃದ್ಧವಾಗಿರಲಿ ಅಂತ ಆಶಿಸ್ತಾ ಶ್ರೀಯುತರನ್ನ ನಮ್ಮ ಶಾಲೆಗೆ ನಾನು ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸೇರ್ತಾ ಇದೆ ಶ್ರೀ ರಾಜೇಶ್ ಗುರೂಜಿ ಅವರನ್ನ ನಮ್ಮ ಶಾಲೆಗೆ ನಾನು ಹೃತ್ಪೂರ್ವಕವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓಕೆ ಸರ್. ಎಲ್ಲ ನಮ್ಮ ತಾಲೂಕಿನ ಪರವಾಗಿ ಶಾಸಕರಿಂದ ಗುರೂಜಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಮ್ಮ ಜನಪ್ರಿಯ ಶಾಸಕರು ಬಯಸ್ತಾ ಇದ್ದಾರೆ. ಶ್ರೀ ರಘುಪತಿ ರೆಡ್ಡಿ DCC ಬ್ಯಾಂಕ್ನ ನಿರ್ದೇಶಕರು ನಮ್ಮ ಕರೆಗೆ ಹೋಗೊಟ್ಟು ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಳಬಾಗಿಲು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಯಡಹಳ್ಳಿ ಸೋಮಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಲಕ್ಷ್ಮೀನಾರಾಯಣ ಬಂಡಹಳ್ಳಿರವರು ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಕೈಲಾಶ್ ಮೆಹತಾರವರು ದುಬೈನ ಉದ್ಯಮಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಈ ದಿನ ಹಾಜರಿದ್ದಾರೆ. ಶ್ರೀ ಕೈಲಾಶ್ ಮೆಹತಾರ್ ಅವರಿಗೆ ಜೋರು ಚಪ್ಪಾಳೆ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಚಂಗಲ್ರಾಯಪ್ಪರವರು ಕೀಲುಹೊಳ್ಳಲಿ ಗ್ರಾಮದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾಡೇನಹಳ್ಳಿ ಅಶೋಕ್ ರವರು ಬೈರ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೆತ್ತಾಂಡ್ಲಹಳ್ಳಿ ಶಂಕರ್ ಗ್ರಾಮ ಪಂಚಾಯತ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ SDMC ಅಧ್ಯಕ್ಷರು ದೊಡ್ಡ ಮುನಿಯಪ್ಪಣ್ಣ ಸದಸ್ಯರು ಶ್ರೀಯುತ ಮಂಜುನಾಥ್ ರವರು ಹಾಜರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಬಯಸ್ತಾ ಇದ್ದೇನೆ. ನಮ್ಮ BRC ಕೋಆರ್ಡಿನೇಟರ್ ಶ್ರೀಯುತ ಸೋಮೇಶ್ ರವರು ಉಪಸ್ಥಿತರಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪಂಚಾಯಿತಿಯ PDO ಶ್ರೀಯುತ ರಮೇಶ್ ರವರು ಹಾಜರಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಆನಂದ್ ನಮ್ಮ ನಾಗೇಶ್ ರವರು ಹಾಜರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಪೆಂಡಾಲ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ಶ್ರೀಯುತ ಬಾಬುರವರು, ಆಮೇಲೆ ಇಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುವ ಶ್ರೀಯುತ ಕೃಷ್ಣಕುಮಾರ್ ಅವರು ಹಾಜರಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಂಜುನಾಥ್ ರವರು ಪ್ರೌಢಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರು ಹಾಜರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಕಾಮನೂರು ಬಾಬು ಮುಖಂಡರು ಹಾಜರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶ್ರೀನಿವಾಸರವರು BRP ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಅನೇಕ ಮಾಧ್ಯಮಗಳ ಪತ್ರಕರ್ತ ಮಿತ್ರರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದಾರೆ. ನಮ್ಮ ಶಾಲೆ ಸಿಬ್ಬಂದಿ ವರ್ಗ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
ಧನ್ಯವಾದಗಳು.